ನಮ್ಮ ಯೂನಿವರ್ಸಿಟಿ ಇಲ್ಲಾಗಿದೆ. ಇದರಿಂದ ಈ ಸಂಶೋಧನೆಯಿಂದ ಈ ಒಂದು ರಿಸರ್ಚ್ನಿಂದ ನಮ್ಮ ಉತ್ತರ ಕರ್ನಾಟಕಕ್ಕೂ ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಲಾಭ ಆಗ್ತಾ ಇದೆ. ಇನ್ನ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ರೆ ಚೈನಾ ಇವತ್ತು ಸುಮಾರು 220 ಮಿಲಿಯನ್ ಟನ್ ಅಷ್ಟು ರೈಸ್ ಅನ್ನ ಬೆಳೀತದೆ. ಇವತ್ತು ಭಾರತ ದೇಶ ಸುಮಾರು ನಾವು 140 ಟನ್ ರೈಸ್ ಅನ್ನ ಬೆಳಿತೀವಿ. ಅದಾದ ನಂತರ ಇಂಡೋನೇಷಿಯಾ ಸುಮಾರು 30 ಮಿಲಿಯನ್ ಟನ್ ರೈಸ್ ಅನ್ನ ನಾವು ಬೆಳೀತಾ ಇದೀವಿ. ಯಾಕೆ ಇದು ಉದಾಹರಣೆ ಕೊಡ್ತಾ ಇದೀನಿ ಅಂತಂದ್ರೆ, ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು 7 ಟನ್ ಒಂದು ಹೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಭಾರತ ದೇಶ ಸುಮಾರು 3.5 ಟನ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಆಗಿ ಇಂಡೋನೇಷ್ಯಾ ಸುಮಾರು 5 ಟನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತನ ಆಗಬೇಕು. ನಮ್ಮ ರೈತರು ಪ್ರೊಡಕ್ಷನ್ ನ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಸಹಪಾಠಿಯಾಗಿ ಇದ್ರ ಬಗ್ಗೆ ಸಂಶೋಧನೆ ಆಗಿ ಇನ್ನ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಚೈನಾದಲ್ಲಿ ಇವತ್ತು ನಮ್ಮ ಭಾರತ ದೇಶಕ್ಕಿಂತ ಏರಿಯಬಲ್ ಲ್ಯಾಂಡ್ ಬಹಳ ಕಮ್ಮಿ ಇದೆ. ಇವತ್ತು ಸುಮಾರು 120 ಮಿಲಿಯನ್ ಟನ್ ಏರಿಯಬಲ್ ಲ್ಯಾಂಡ್ ಅಲ್ಲಿ ಚೈನಾದಲ್ಲಿ ಇದ್ರೆ 150 ಮಿಲಿಯನ್ ಟನ್ ನಮ್ಮ ಭಾರತ ದೇಶದಲ್ಲಿದೆ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಯುವಜನತೆ ಕೊಡಬೇಕು, ಮುಂದೆ ಸಂಶೋಧನೆ ಆಗ್ಬೇಕಂತಕ್ಕಂಥದ್ದು ನನ್ನ ವಾದವನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ, ಎಲ್ಲರೂ ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಮಾಡಿಬಿಟ್ಟಿದ್ದಾರೆ, ಬೇರೆ ರೀತಿಯಾದಂತ ಏನು ದುಡ್ಡೇ ಇಲ್ಲ ಅಂತ ಹೇಳಿ ದಿನಾ ಬೆಳಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತನಾಡಿದ ನಾವು ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇವತ್ತು 55,000 ಕೋಟಿ 40,000 ಕೋಟಿ ಗ್ಯಾರಂಟಿ ಕೊಡೋದಲ್ಲದೆ ಇವತ್ತು ಸುಮಾರು 83,000 ಕೋಟಿಯಷ್ಟು ನಾವು ಡೆವಲಪ್ಮೆಂಟ್ ವರ್ಕ್ಗಳನ್ನ ತಗೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ಜಾಸ್ತಿ ಒತ್ತನ್ನು ತಾವು ಮಾಧ್ಯಮದವ್ರು ಕೊಡಬೇಕು. ಕಂಪೇರಿಟಿವ್ಲಿ ಪ್ರಿವಿಯಸ್ ಗೌರ್ಮೆಂಟ್, ಯಾವ ಬಿಜೆಪಿ ಗೌರ್ಮೆಂಟ್ ಇತ್ತು, ಅವ್ರು ಯಾವ್ದು ಗ್ಯಾರಂಟಿನೇ ಕೊಡ್ತಾ ಇರಲಿಲ್ಲ. ನಾವು ಗ್ಯಾರಂಟಿ ಕೊಡೋದ್ರ ಮುಖಾಂತರ ಸುಮಾರು 83,000 ಕೋಟಿ ನಾವು ಡೆವಲಪ್ಮೆಂಟ್ ವರ್ಕ್ ಕೊಡ್ತಾ ಇದ್ರೆ 65,000 ಕೋಟಿ ಎಜುಕೇಶನ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ 1,20,000 ಕೋಟಿ ಸ್ಯಾಲರೀಸ್ಗಳು ಪೆನ್ಷನ್ ಕೊಡ್ತಾ ಇದೀವಿ. ಎಲ್ಲರಿಗಿಂತ ಹೆಚ್ಚಾಗಿ 60,000 ಕೋಟಿ ಸಬ್ಸಿಡಿಗಳಿಗೆ ಪೆನ್ಷನ್ಗಳು ಕೊಡ್ತಾ ಇದೀವಿ. ಕೇಂದ್ರ ಸರ್ಕಾರದ ಕೇವಲ 500,000 ಕೋಟಿ ಇರಬಹುದು. ನಾವು ಪೆನ್ಷನ್ಗೆ ಕೊಡ್ತಕ್ಕಂಥ ದುಡ್ಡು, ಗ್ಯಾರಂಟಿಗೆ ದುಡ್ಡು ನಾವೆರಡು ಜೋಡಣೆ ಮಾಡಿ ನೋಡಿದ್ರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ದುಡ್ಡನ್ನ ಕರ್ನಾಟಕ ಸರ್ಕಾರ ವರ್ಷಕ್ಕೆ ಬಡವರಿಗೆ, ದೀನದಲಿತರಿಗೆ, ಅಂಗವಿಕಲರಿಗೆ ವೃದ್ಧಾಪ್ಯ ವೇತನ ಇರಬಹುದು, ಮಾಸಾಸನಗಳಿರ್ಬೋದು, ಇವೆಲ್ಲ ಸೇರಿದ್ರೆ ಸುಮಾರು 1,10,000 ಕೋಟಿ ವರ್ಷಕ್ಕೆ ಕೊಡ್ತಾ ಇದೀವಿ. ನೀವು ಗಮನಿಸಿದ್ರೆ 5 ವರ್ಷಕ್ಕೆ 5,50,000 ಕೋಟಿ ಕೊಡ್ತಕ್ಕಂಥ ಸರ್ಕಾರ ಯಾವುದೇ ಇದ್ರೆ ಭಾರತ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಗ್ಯಾರಂಟಿ ಬಗ್ಗೆ ಬಹಳ ಜನ ಪ್ರತಿಕ್ರಿಯೆ ಮಾಡ್ತಾರೆ. ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಯಾಕೆ ಇದನ್ನ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ, ಭಾರತ ದೇಶದಲ್ಲಿ ಸುಮಾರು 20 ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 55,000, ಸುಮಾರು 60,000 ಕೋಟಿ ಹೆಚ್ಚಾಗಿ ಹೇಳ್ತಾ ಇದ್ದೀನಿ. ವರ್ಷಕ್ಕೆ 60,000 ಕೋಟಿ ಗ್ಯಾರಂಟಿಗಳಾಗಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದೀವಿ. 5 ವರ್ಷಕ್ಕೆ 3 ಲಕ್ಷ ಕೋಟಿ ನೇರವಾಗಿ ಸರ್ಕಾರದಿಂದ ಬಡವರ ಮನೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ರೆ, ಯಾವುದೇ ಮುಖ್ಯಮಂತ್ರಿ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಯುಪಿಎ ಸರ್ಕಾರದಲ್ಲಿ ಇವತ್ತು ಬಿಜೆಪಿ ಅವರು ನಮ್ಮನ್ನ ಟೀಕೆ ಮಾಡ್ತಾರೆ. ಯುಪಿಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸಾಹೇಬರು 73,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಇದ್ರ ಬಗ್ಗೆ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಮೋದಿ ಸಾಹೇಬ್ರು ಹೇಳ್ತಾ ಇದ್ರು, ನಮಗೆ ಅಧಿಕಾರಕ್ಕೆ ತನ್ನಿ, ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ರೈತರ ಆದಾಯನ ದುಗುಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು ರೈತರ ಸಾಲ ಮನ್ನಾ ಮಾಡೋದ್ ಬಿಡಿ, ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಯ ಸಾಲಗಳು ಸುಮಾರು 16.5 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ. ಕಾರ್ಪೊರೇಟ್ ಸಂಸ್ಥೆಯ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು, ಯಾವ 30% ಟ್ಯಾಕ್ಸ್ ಇತ್ತು, ಅದು 25% ಟ್ಯಾಕ್ಸ್ ಎಳೆದು ಸುಮಾರು 11 ಲಕ್ಷ ಕೋಟಿ ಉದ್ದಿಮೆದಾರರಿಗೆ ಅನುಕೂಲ ಆಗ್ತಕ್ಕಂಥದ್ದೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತಲ್ಲ. ಇಲ್ಲಿರ್ತಕ್ಕಂಥವ್ರು ಬಹಳಷ್ಟು ನೀವು ಬಂದಿರ್ತಕ್ಕಂಥವ್ರು ನೀವೇನು ಬಹಳ ವಿಶೇಷವಾಗಿ ಇಲ್ಲಿ ರೈತರುಗಳು ತಾವು ಸೇರಿದಿರಿ. ನಿಮಗೆ ಇದರ ದೇಶದ ಕಾನೂನು ಬಗ್ಗೆ ಪ್ರಗತಿಪರ ರೈತರು ತಾವಾಗಿದ್ದೀರಿ. ಎಲ್ಲರಿಗಿಂತ ಹೆಚ್ಚಿನ ಅರಿವು ತಮಗಿದೆ. ದಯಮಾಡಿ ನೀವು ಯಾವ ಸರ್ಕಾರಗಳು ಯಾವ ಕಾರ್ಯಕ್ರಮ ಮಾಡಿವೆ ಅಂತ ಹೇಳಿ
ಯೋಚನೆ ಮಾಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಂಗಾಗಿ ಬಂಧುಗಳೇ, ಸಮಯದ ಅಭಾವ ಇದೆ, ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯವನ್ನ ಇವತ್ತು ನಂಬರ್ 1 ರಾಜ್ಯ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ನಂಬರ್ 1 ರಾಜ್ಯ ಅಂತಂದ್ರೆ, ಕೊನೆಯದಾಗಿ 2 ನಿಮಿಷ ಹೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಮೊದಲನೇದಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಬಿಜೆಪಿ ಅವರು $4 ಟ್ರಿಲಿಯನ್ ಎಕಾನಮಿ, $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ. ಈ $4 ಟ್ರಿಲಿಯನ್ ಎಕಾನಮಿ ಆಗ್ಬೇಕಾಗಿದ್ರೆ ಯಾರೇ ಪ್ರಧಾನಮಂತ್ರಿ ಆಗಿದ್ರೆ ಆಗ್ತಾ ಇತ್ತು ಅಂತ ನನ್ನ ವಾದ. ಯಾಕಂದ್ರೆ ನೀವು ಆವರೇಜ್ ಈ ದೇಶದಲ್ಲಿ ಯಾರೇ ಪ್ರಧಾನಮಂತ್ರಿ ಆದ್ರೆ 5-6% GDP ಆಗೇ ಆಗತ್ತೆ. 145 ಕೋಟಿ ಜನಸಂಖ್ಯೆಯ ವ್ಯವಹಾರಗಳನ್ನು ಸೇರಿಸಿದ್ರೆ ಅದು ನಿಮಗೆ $4 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಯಾಕೆ ನಾವು $4 ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತನಾಡ್ಬೇಕಂತಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ದೇಶದಲ್ಲಿ ಒಬ್ಬ ಮನುಷ್ಯ ಬಡವ ವರ್ಷಕ್ಕೆ ಎಷ್ಟು ಆದಾಯನ ಮಾಡ್ತಾರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನ್ ಹೇಳ್ತೀವಲ್ಲ, ಅದು ಇಂಪಾರ್ಟೆಂಟ್. ಇಡೀ ಭಾರತ ದೇಶದಲ್ಲಿ ನೀವು ಹೋಲ್ಕೊಂಡು ನೋಡಿದ್ರೆ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರೆ ಇವತ್ತು ಸಿಂಹಪಾಲು ಸಿದ್ದರಾಮಯ್ಯ ಸಾಹೇಬರು ಕಾರಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿದೆ ಅಂತ ಹೇಳ್ತಾ ಇಲ್ಲ, 16 ಬಜೆಟ್ಗಳನ್ನ ಕೊಟ್ಟಿದ್ದಾರೆ, 8 ಫೈನಾನ್ಸ್ ಮಿನಿಸ್ಟರ್ ಆಗಿ 8 ಚೀಫ್ ಮಿನಿಸ್ಟರ್ ಆಗಿ ಕೊಟ್ಟಿದ್ದಾರೆ. ಇವತ್ತೇನು ನಾವು ದುಡ್ಡನ್ನು ಕೊಡ್ತಾ ಇದೀವಿ, 5 ವರ್ಷಕ್ಕೆ ನೀವು ನೋಡಿದ್ರೆ ಒಂದು ಮನೆಗೆ, ಒಂದು ಕುಟುಂಬಕ್ಕೆ 1,25,000 ಕೋಟಿ ವೈಯಕ್ತಿಕ ಹೋಗ್ತದೆ. ಈ 60,000 ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದೀವಿ ನಿಮಗೆ ವರ್ಷಕ್ಕೆ, ಆ ದುಡ್ಡನ್ನ ಮತ್ತೆ ವಾಪಸ್ ಮಾರ್ಕೆಟ್ಗೆ ಬರೋದ್ರಿಂದ ಈ ಜನರ ಬಡವರಿಗೆ GDP ಇನ್ಕ್ರೀಸ್ ಆಗ್ಲಿಕ್ಕೆ ಕಾರಣ ಇದೆ. ಹಂಗಾಗಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಆಗ್ಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿ. ಅದಕ್ಕೆ ನೀವು ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ಇಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಖ್ಯಮಂತ್ರಿಗಳು ಕಳೆದ ಸಂದರ್ಭದಲ್ಲಿ ಕೃಷಿ ಹೊಂಡ, ಇವತ್ತು ಕೃಷಿ ಹೊಂಡ ಇದೆ. ರೈತರಿಗೆ ಪ್ರಾರಂಭದಲ್ಲಿ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಪ್ರಾರಂಭ ಮಾಡಿ ಇವತ್ತು 5 ಲಕ್ಷವರೆಗಿದೆ. 90% ಯಾರು ರೈತರು ಯಾರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರು ಅವರಿಗೆ 90% ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು. ಕೃಷಿ ಹೊಂಡ ಆಗಿರ್ಬೋದು, ಕೃಷಿ ಭಾಗ್ಯ ಆಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಡೀ ಭಾರತ ದೇಶದಲ್ಲಿ ನೀವು ಒಂದು ತೋರಿಸಿ, ಒಬ್ಬ ಮುಖ್ಯಮಂತ್ರಿ ತೋರಿಸಿ, ಇಡೀ ಭಾರತ ದೇಶದಲ್ಲಿ ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ಶೋಷಿತ ಪರವಾಗಿ ಯಾವುದೇ ಮುಖ್ಯಮಂತ್ರಿ ಇದ್ರೆ ಅದು ಹೆಮ್ಮೆಯಿಂದ ಈ ವೇದಿಕೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಬಂಧುಗಳೇ, ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ನಾಳೆ ನಮ್ಮ ಸಚಿವ ಸಂಪುಟ ಇದೆ, ಅದು ವಿಶೇಷವಾದಂತಹ ಸಚಿವ ಸಂಪುಟ ಇದೆ. UKP ಬಗ್ಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ನಾಳೆ ತೀರ್ಮಾನವನ್ನು ತಗೊಳ್ತಾ ಇದೆ. ಬಹುತೇಕ ತೀರ್ಮಾನದಿಂದ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಬಿಜಾಪುರ, ಬಾಗಲಕೋಟ್ ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿರ್ಣಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ರೈತ ಮುಖಂಡರು ಎಲ್ಲರೂ ಜೋರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಚಪ್ಪಾಳೆ ಹೊಡಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಶಕ್ತಿ ಅಂತ ಕಾರ್ಯಕ್ರಮ ಏನು ನಾವು ಶಕ್ತಿ ಕಾರ್ಯಕ್ರಮ ಮಾಡಿದ್ರಿ, ತಾಯಂದ್ರಿದ್ದೀರಿ, 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರಮ್ಮ. ಎಷ್ಟು 500 ಕೋಟಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಕಳೆದ 2 ವರ್ಷದಿಂದ ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ನಿದರ್ಶನ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ನೀವು ಹೆಣ್ಮಕ್ಳು ಎಲ್ಲರೂ ಯಾವ್ದು ಗುಡಿಗಳು ಬಿಟ್ಟಿರ ನಮ್ಮ ಶಿವ, ಪಾಂಡುರಂಗ, ಪರಮೇಶ್ವರ, ವಾಸುದೇವ, ವಿಠಲ, ದುರ್ಗಮ್ಮ, ಮಾರಮ್ಮ, ಆಂಜನೇಯ, ಮಂತ್ರಾಲಯ, ಧರ್ಮಸ್ಥಳ ಯಾವ್ದ್ರಲ್ಲಿ ಬಿಟ್ಟಿದ್ದೀರಾ? ಅವ್ರನ್ನ. ಅದಕ್ಕೆ ನೀವೆಲ್ಲ ದೇವರುಗಳಿಗೆ ಏನು ಹೋಗಿದ್ದೀರಲ್ಲ, ಆ ದೇವರ ಹತ್ರ ಬೇಡ್ಕೊಳ್ಳಿ, ಇನ್ನ 100 ಕಾಲ ಆಯುಷು ಆ ಭಗವಂತ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ಲಿ, ಇನ್ನೂ ಹೆಚ್ಚಿನ ಮಟ್ಟ ಕೆಲಸ